ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಆ್ಯಕ್ಟರ್ ಜಯಂತ್ ಬಾಬು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಾಗಿದ್ದಂಗೆ ಇವತ್ತು ನಾವು ಹೋಗ್ತಿರೋದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಕಡೆಗೆ. ನಾನು ಹೋಗ್ತಿದ್ದೀನಂದರೆ ನನ್ನ ಜೊತೆಗೆ ನೀವು ಕೂಡ ಬರ್ತಿದ್ದೀರಂತ ಮರಿಬೇಡ್ರಿ. ಗೋಪಾಲಸ್ವಾಮಿ ಬೆಟ್ಟ ಬಂದ್ಬಿಟ್ಟು ಚಾಮರಾಜನಗರ ಜಿಲ್ಲೆಯ ಗುಂಡಲ್ಪೇಟ್ ರೀಜನಲ್ಲಿದೆ. ಇದು ಬಂದ್ಬಿಟ್ಟು ಬಂಡೀಪುರ ಫಾರೆಸ್ಟ್ ರೀಜನ್ ಒಳಗಡೆ ಸೇರುತ್ತೆ. ಇದು ಬಂಡೀಪುರದ ಎತ್ತರವಾದ ಬೆಟ್ಟ. ಇದರ ಎತ್ತರ ಬಂದು 1450 ಮೀಟರ್. ಈ ಬೆಟ್ಟ ಸುತ್ತು ದಟ್ಟವಾದ ಮರಗಳನ್ನು ನಾವು ನೋಡ್ಬೋದು. ಗೋಪಾಲಸ್ವಾಮಿ ಬೆಟ್ಟ ಬಂದು 220 ಕಿಲೋಮೀಟರ್ ಬೆಂಗಳೂರಿಂದ ದೂರವಾಗಿರುತ್ತೆ. ಹಾಗೆ 75 ಕಿಲೋಮೀಟರ್ ಮೈಸೂರಿಂದ ದೂರವಾಗಿರುತ್ತೆ. ಇದು 10 ಕಿಲೋಮೀಟರ್ ಗುಂಡಲ್ಪೇಟಿಂದ ಒಳಗಡೆ ಹೋಗಬೇಕಾಗುತ್ತೆ. ಮೈಸೂರು ಊಟಿ ರೋಡಲ್ಲಿ ನಮಗೆ ಇದು ಸಿಗುತ್ತೆ. ಮೊದಲಿಗೆ ಈ ಬೆಟ್ಟಕ್ಕೆ ಹೋಗೋಕ್ಕೆ ಪ್ರೈವೇಟ್ ವೆಹಿಕಲ್ಸ್ನ ಎಲೋ ಮಾಡ್ತಿದ್ರು. ಸುಮಾರು ಒಂದು 5 ವರ್ಷದಿಂದ ಪ್ರೈವೇಟ್ ವೆಹಿಕಲ್ಸ್ನ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಎಲೋ ಮಾಡ್ತಿಲ್ಲ. ಸೊ ಇಲ್ಲಿ ಗೌರ್ಮೆಂಟ್ ವೆಹಿಕಲ್ಸಲ್ಲೇ ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ ಈ ಬೆಟ್ಟದ ಮೇಲೆ. ಮೊದಲಿಗೆ ನಾವು ಆರ್ಚ್ ಹತ್ರ ಬಂದಿದ್ದ ತಕ್ಷಣವೇ ಒಂದು 50 ರೂಪಾಯಿ ಟಿಕೆಟ್ ತಗೋಬೇಕು. ಒಂದು ಬಸ್ಸಿಗೆ 57 ಜನ ಮಾತ್ರ ಹತ್ಸ್ಕೊತಾರೆ. ಅಷ್ಟು ಜನನ ಹತ್ಸ್ಕೊಂಡು ನಮ್ಮನ್ನು ಬೆಟ್ಟದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹೀಗೆ ನೋಡಿ ನಾವು ಟಿಕೆಟ್ನ ಪಡ್ಕೊಂಡು ಬಸ್ಸಲ್ಲಿ ಹೋಗ್ತಿದ್ದೀರಿ. ಇಲ್ಲಿ ಸುತ್ತು ನೋಡೋದಕ್ಕೆ ಅದ್ಭುತವಾದ ನೇಚರನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಿ. ಇಲ್ಲಿ ಅಷ್ಟು ದಟ್ಟವಾದ ಕಾಡಲ್ಲಿ KSRTC ಬಸ್ಸಲ್ಲಿ ಘಾಟ್ ರೋಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಅದು ಹೇಳಲಾರದ ವಿಚಾರ. ಅಂತೂ ಇಂತೂ ಹಾಗೆ ಮೇಲೆ ಬೆಟ್ಟದ ಮೇಲೆ ಬಂದೇ ಬಿಟ್ರಿ. ನಾವು ಒಂದು ಸುಮಾರು 25 ನಿಮಿಷ ಟ್ರಾವೆಲ್ ಮಾಡಿದ್ರಿ. ನೋಡಿ ಎಷ್ಟು ಸುಂದರವಾಗಿದೆ ಬೆಟ್ಟ ಪೂರ್ತಿ. ಮೇಲೆ ಈ ಬಿಸಿಲುಗಾಲದಲ್ಲೂ ಮಂಜು ಬೀಳ್ತಾನೆ ಇದೆ. ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ನೋಡಿ. ಈ ದೇವಸ್ಥಾನದ ಸುತ್ತು ದಟ್ಟವಾದ ಮೊಬ್ಬು ಹಾಗೂ ಕಾಡನ್ನು ನೋಡೋದಕ್ಕೆ ನಮಗೆ ದೇವರು ಕೊಟ್ಟ 2 ಕಣ್ಣುಗಳು ಸಾಲೋದಿಲ್ಲ. ಹಾಗೆ ಮಾತಾಡ್ತಿದ್ದಂಗೆ ಇಲ್ಲಿ ಆನೆ ಬಂತು ದೇವಸ್ಥಾನದ ಹತ್ರಕ್ಕೆ. ಈ ಆನೆ ಬಂದು ಪ್ರತಿದಿನ ಈ ದೇವಸ್ಥಾನದ ಹತ್ರ ಬಂದು ಒಂದಷ್ಟು ದರ್ಶನ ಮಾಡಿ ಹಾಗೆ ದೇವರನ್ನು ನೋಡಿ ಹೋಗುತ್ತೆ ಅಂತ ಟಿವಿಯಲ್ಲಿ ಕೂಡ ಹೇಳ್ತಿದ್ರು. ಅದನ್ನು ನಾವು ಇವತ್ತು ಕಂಡಿದ್ದು ತುಂಬ ಖುಷಿಯಾಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ನೋಡ್ತಿದ್ರೆ ನಮಗೊಂದಷ್ಟು ಜಿಂಕೆ ಮರಿಗಳನ್ನು ಕಂಡಿದ್ರಿ. ಅದನ್ನು ನೋಡಿಕೊಂಡು ಸರಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಸೈಟ್ ವಿಸಿಟಿಂಗ್ ಮಾಡಿದ್ರಿ. ಈಗ ದರ್ಶನ ಮಾಡಿಕೊಂಡು ಈಚೆ ಬಂದು ಒಂದಷ್ಟು ಫೋಟೋ ತಗೊಂಡು ಅಲ್ಲಿಂದ ಮತ್ತೆ ಬಸ್ಸು ಹತ್ತೋ ಸಮಯ ಆಗಿತ್ತು ನಮಗೆ. ಯಾಕಂದರೆ ಇಲ್ಲಿ 6 ಗಂಟೆ ಆದಮೇಲೆ ಬಸ್ ಇರೋದಿಲ್ಲ. ಸೊ ಅದಕ್ಕೆ ಬಸ್ ಹತ್ಕೊಂಡು ಕೆಳಗಡೆ ಹೋಗೋ ಸಮಯ ಆಯಿತು. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ನನ್ನ ವಿಡಿಯೋ ನೋಡಿದ್ದಕ್ಕೆ.